ನಮ್ಮ ಆಯುಕ್ತರು ಹೇಳಿದಾಗೆ ಒಂದು ದಿನಕ್ಕೆ ಸರಾಸರಿ 5,000 to 6,000 ಪ್ರಕರಣಗಳನ್ನು ಅಳತೆ ಮಾಡಿಕೊಡ್ತಾ ಇದ್ದೇವೆ ಪ್ರತಿನಿತ್ಯ. ಈ ಹಿಂದೆ ನಮ್ಮ ಸರ್ಕಾರ ಬರಲಿಕ್ಕೆ ಮೊದಲು ಸರಾಸರಿ ಒಂದು ಅರ್ಜಿ ಕೊಟ್ಟರೆ ಹದ್ದುಬಸ್ತಿಗೆ ಅಥವಾ 11E ಸುಮಾರು 3 ತಿಂಗಳಿನಿಂದ 6 ತಿಂಗಳು ತೆಗೆದುಕೊಳ್ತಾ ಇತ್ತು ಒಂದು ಅರ್ಜಿ ಕೊಟ್ಟ ನಂತರ ಸರ್ವೆಗೆ ಬರಲಿಕ್ಕೆ. ಆದರೆ ಮುಖ್ಯಮಂತ್ರಿಗಳು ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು, ಜನ ವಿಳಂಬ ಆಗೋದ್ರಿಂದ ಏನಾಗುತ್ತೆ ಅಂದರೆ ಅವರ ಕಸುಬನ್ನು ಬಿಟ್ಟು ಕಚೇರಿಗಳಿಗೆ ಅಲಿಯೋದೇ ಒಂದು ಕಸುಬಾಗುತ್ತೆ. ಆವಾಗ ಜನ ಹೇಗೆ ಜೀವನ ಮಾಡೋದು? ಅವ್ರ ಸಂಸಾರ ಸಾಕೋದ್ರ ಬದಲು ಬರೀ ನಿಮ್ಮ ಕಚೇರಿ ಸುತ್ತೋದೇ ಅವರ ಉದ್ಯೋಗ ಆದರೆ ಸಂಸಾರ ಹೇಗೆ ನಡೆಸಬೇಕು ಅಂತ ಪ್ರಶ್ನೆ ಕೇಳಿದಾಗ ಇದಕ್ಕೆ ವೇಗ ತರಬೇಕು ಅಂತ ತೀರ್ಮಾನ ಮಾಡಿದ ನಂತರ ಈ ಹಿಂದೆ ಏನು ಒಂದು ಸರ್ವೆ ಕೆಲಸ ನಮ್ಮ ಸರ್ಕಾರ ಬರೋದಕ್ಕೆ ಮೊದಲು 3 to 6 ತಿಂಗಳು ತೆಗೆದುಕೊಳ್ತಾ ಇತ್ತು, ಅಂತ ಸರ್ವೆ ಕೆಲಸಗಳನ್ನು ಇವತ್ತು ಗರಿಷ್ಠ ಮ್ಯಾಕ್ಸಿಮಮ್ 30 ದಿನದ ಒಳಗಡೆ ನಮ್ಮ ಸರ್ಕಾರದಲ್ಲಿ ನಾವು ಮಾಡಿಕೊಡ್ತಾ ಇದ್ದೇವೆ. ಹಿಂದೆ 90 to 180 ದಿನ ಆಗ್ತಾ ಇತ್ತು ಒಂದು ಸರ್ವೆ ಅರ್ಜಿ ವಿಲೆ ಮಾಡಲಿಕ್ಕೆ, ಇವತ್ತು 30 ದಿನದಲ್ಲಿ ವಿಲೆ ಮಾಡ್ತಾ ಇದ್ದೇವೆ. ಇದು ನನಗೂ ಕೂಡ ಹಾವೇರಿ ಜಿಲ್ಲೆಯಲ್ಲಿ ಒಬ್ಬ ಶಾಸಕರು, ಏನ್ ಸ್ವಾಮಿ ಒಂದು ಹದ್ದುಬಸ್ತಿಗೆ ಅರ್ಜಿ ಕೊಟ್ರೆ 2 ವರ್ಷ ಬೇಕಲ್ಲ ಒಂದು ಹದ್ದುಬಸ್ತು ಸರ್ವೆ ಮಾಡಿಕೊಡೋದಿಕ್ಕೆ, ಯಾಕೆ ನಿಮ್ಮ ಇಲಾಖೆಯಲ್ಲಿ ಇಷ್ಟು ವಿಳಂಬ ಆಗ್ತಾ ಇದೆ? ಆ ವಿಳಂಬ ಆದಾಗ ಏನಾಗುತ್ತೆ, ಕಚೇರಿಗೆ ಹೋಗ್ಬೇಕು, ಅವ್ರು ಯಾರೋ ಕೇಳ್ತಾರೋ ಇಲ್ಲವೋ, ಮಧ್ಯದಲ್ಲಿ ಒಬ್ಬ ಏಜೆಂಟ್ ಇರ್ತಾನೆ, ರೈತರಿಗೆ ಗೊತ್ತಿರೋದಿಲ್ಲ, ಅದರಲ್ಲಿ ಫಿಫೋ ಸಿಸ್ಟಮ್ ಇದೆ, ಮೋಜಣಿ ಸಾಫ್ಟ್ವೇರ್ ಇದೆ ಅಂತ ರೈತರಿಗೆ ಗೊತ್ತಿರೋದಿಲ್ಲ. ಆದರೆ ಏಜೆಂಟ್ ಯಾರೋ ಒಬ್ಬ ಬರ್ತಾನೆ, ನಿಮ್ಗೆ ಯಾಕೆ ನಾನು ಮಾಡಿಸ್ಕೊಡ್ತೀನಿ ಕೊಡಿ ಅಂತ ವಸೂಲಿ ಮಾಡ್ಕೋತಾನೆ. ಅದರಿಂದ ಇಲಾಖೆಗೂ ಕೆಟ್ಟ ಹೆಸರು, ರೈತರಿಗೂ ಕೂಡ ನಷ್ಟ. ಇದು ಆಗಬಾರದು ಅಂಥೇಳಿ ಆ ಶಾಸಕರು ಕೂಡ ಬಂದು ನನಗೆ ಪ್ರಶ್ನೆ ಮಾಡಿದ್ರು, 2 ವರ್ಷ ಯಾಕೆ ತಗೊಳ್ತಾ ಇದೆ ಅಂತ. ಅಲ್ಲಿ ನಾನು ಚೆಕ್ ಮಾಡಿ ನೋಡಿದರೆ ಅದು ನಿಜ ಆಗಿತ್ತು. ಒಂದು ಹದ್ದುಬಸ್ತು ಅರ್ಜಿ ಹಾವೇರಿದು ಯಾಕೆ ಉದಾಹರಣೆ ಕೊಡ್ತಾ ಇದ್ದೇನೆ ಅಂದರೆ, ನಮ್ಮ ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಹಾವೇರಿ ಜಿಲ್ಲೆಯವರಾಗಿದ್ರು, ಅವರ ಜಿಲ್ಲೆಯದು ಉದಾಹರಣೆ ಕೊಡ್ತಾ ಇದ್ದೇನೆ. ಒಂದು ಹದ್ದುಬಸ್ತು ಮಾಡಲಿಕ್ಕೆ 2 ವರ್ಷ ಟೈಮ್ ತಗೊಳ್ತಾ ಇತ್ತು. ಇವತ್ತು ನಾನು ಲೇಟೆಸ್ಟ್ ಇವತ್ತು ಬೆಳಿಗ್ಗೆ ನಮ್ಮ ಮೋಜಣಿ ಫಿಫೋ ಸಿಸ್ಟಮ್ ಇಂದ ಡೇಟಾ ತಗೊಂಡಿದ್ದೀನಿ. ಇವತ್ತು ಒಂದು ಹದ್ದುಬಸ್ತಿಗೆ ಅರ್ಜಿ ಕೊಟ್ರೆ 3 ದಿನದಲ್ಲಿ ಅವರಿಗೆ ಹದ್ದುಬಸ್ತು ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಹಿಂದೆ ಸರ್ಕಾರದಲ್ಲಿ 2 ವರ್ಷ, ಇವತ್ತು 3 ದಿನಕ್ಕೆ ಇಳಿಸಿದ್ದೇವೆ. ರಾಜ್ಯದ ಸರಾಸರಿ 30 ದಿನ ಇದೆ. ಒಂದು ತಾಲೂಕದು ನಾನು ಜಿಲ್ಲೆದು ತಗೊಂಡ್ರೆ ಅದು 3 ದಿನದಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಹದ್ದುಬಸ್ತಿಗೆ 8 ದಿನ, ಕ್ಷಮಿಸಬೇಕು, ಹದ್ದುಬಸ್ತು 8 ದಿನದಲ್ಲಿ ಮಾಡ್ತಾ ಇದ್ದೇವೆ. 11E ಏಲಿಯನೇಷನ್ ಸ್ಕೆಚ್ಚು 3 ದಿನದಲ್ಲಿ ಮಾಡಿಕೊಡ್ತಾ ಇದ್ದೇವೆ. ಹೀಗೆ ರಾಜ್ಯದಲ್ಲಿಯೂ ಕೂಡ ಇದನ್ನ ನಾವು ಸುಧಾರಣೆಯನ್ನ ಮಾಡಿದ್ದೇವೆ. ಮೊದಲಿಗೆ ತಿಂಗಳಾನುಗಟ್ಲೆ ಕಾಯಬೇಕಾಗಿದ್ದನ್ನ ಇವತ್ತು ದಿನಗಳಲ್ಲಿ ಮಾಡಿಕೊಡುವಂತ ಮಟ್ಟಕ್ಕೆ ಇಲಾಖೆಯಲ್ಲಿ ಸುಧಾರಣೆಯನ್ನ ನಾವು ಮಾಡಿದ್ದೇವೆ. ಹಾಗೂ ಆಗಲೇ ಹೇಳಿದಾಗೆ ನಮ್ಮ ಸರ್ಕಾರ ಬಂದ ನಂತರ 1227 ಪರವಾನಿಗೆ ಭೂಮಾಪಕರನ್ನ ನೇಮಕ ಮಾಡಿದ್ದೇವೆ. 750 ಸರ್ಕಾರಿ ಭೂಮಾಪಕರ ನೇಮಕಾತಿ ನಡೆದಿದೆ. 36 ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕೆಲಸ ಇವತ್ತು ನಡೀತಾ ಇದೆ. ಹಾಗೂ ಮುಂದುವರೆದು ರಾಜ್ಯದಲ್ಲಿ ನಾನಾ ಯೋಜನೆಗಳಲ್ಲಿ ಭೂ ಮಂಜೂರಾತಿ ಆಗಿ 30, 40, 50, 60 ವರ್ಷ ಆಗಿದೆ. 60 ವರ್ಷ ಆಗಿದೆ ಸರ್ಕಾರಿ ಜಮೀನು ಮಂಜೂರಾಗಿ, ಆದರೆ ಅವ್ರಿಗೆ ಇವತ್ತಿಗೂ ಕೂಡ ದುರಸ್ತು ಆಗಿಲ್ಲ ಜಮೀನು. ಇದು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಇದರಲ್ಲೂ ಕೂಡ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ. ಎಲ್ಲಿ ಹೋಗಿ ಕೇಳಿದ್ರು ಕೂಡ ಜನ ಬಂದು ಮುಖ್ಯಮಂತ್ರಿಗಳಿಗೆ ನಮಗೆ ದೂರ ಹೇಳ್ತಾರೆ, ಒಂದು ದುರಸ್ತು ಮಾಡಿಸ್ಬೇಕು ಅಂದ್ರೆ ಸುಮಾರು ದುಡ್ಡು ಖರ್ಚಾಗ್ತಾ ಇದೆ ನಮಗೆ, ಯಾಕೆ ನಮಗೆ ರೈತರಿಗೆ ಶೋಷಣೆ ಮಾಡ್ತಾ ಇದ್ದೀರಿ? 40 ವರ್ಷ ಹಿಂದೆ ಭೂ ಮಂಜೂರಾತಿ ಮಾಡಿ 40 ವರ್ಷ ಆದರೂ ಕೂಡ ನಮಗೆ ಒಂದು ದುರಸ್ತು ಸ್ಕೆಚ್ ಮಾಡಿಕೊಡದೆ ಇವತ್ತು ಜಮೀನ್ ಕೊಟ್ಟಿದ್ದೀರಾ, ಆದ್ರೆ ನಮ್ಮ ಜುಟ್ಟನ್ನ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ದಿನ ಬೆಳಿಗ್ಗೆ ಆದ್ರೆ ನಿಮ್ಮ ಕಚೇರಿಗೆ ಅಲಿಯುವಂತ ಕೆಲಸ ಮಾಡಿ ನಾಮಕ ವಾಸ್ತೆ ಮಾತ್ರ ಏನು ಹೆಸರಿಗೆ ನಮಗೆ ಜಮೀನಿದೆ, ಆದ್ರೆ ಅದಕ್ಕೆ ಬೇಕಾದಂತ ಎಲ್ಲಾ ದಾಖಲೆಗಳನ್ನು ನಮಗೆ ಮಾಡಿಕೊಡದೆ ಶೋಷಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ ಮೇಲೆ
ಇವತ್ತು ಸರಳೀಕೃತ ದರಖಾಸ್ತು ದುರಸ್ತು ಪೋಡಿ ಅಭಿಯಾನವನ್ನ ರಾಜ್ಯದಲ್ಲಿ ಆರಂಭ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ. ಇದರಿಂದ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಈ ಅಭಿಯಾನ ಆರಂಭ ಮಾಡಿದಾಗ ಎಷ್ಟು ಮಟ್ಟಿಗೆ ತಳಮಟ್ಟದಲ್ಲಿ ಯಶಸ್ಸಾಗುತ್ತೆ ನಮಗೆ ಗೊತ್ತಿರಲಿಲ್ಲ. ಆದರೆ ಅನೇಕ ADLRಗಳು, DDLRಗಳು, ಸರ್ವೇಯರ್ಸು ಇದನ್ನ ಯಾವ ರೀತಿ ಸರಳೀಕರಣ ಮಾಡಬಹುದು ಅಂತ ನೀವೇ ನಮಗೆ ಕೆಲವು ಸಲಹೆಗಳನ್ನು ಕೊಟ್ಟು ಅದರ ಆಧಾರದ ಮೇಲೆ ಇವತ್ತು ಆನ್ಲೈನ್ನಲ್ಲಿ 1 to 5 ಮಾಡಿ ಅದನ್ನು ಕೂಡ ಆನ್ಲೈನ್ನಲ್ಲೇ 6 to 10 ಮಾಡುವಂಥ ಸರಳೀಕೃತ ದುರಸ್ತು ಅಭಿಯಾನವನ್ನು ರಾಜ್ಯದಲ್ಲಿ ಆರಂಭ ಮಾಡಿದ್ದೇವೆ. ನಾನು ಕೇಳಿದೆ ನಮ್ಮ ಕಮಿಷನರ್ಗೆ, ಸರ್ಕಾರದಿಂದ ಮಂಜೂರಾಗಿದ್ದಂತಹ ಜಮೀನುಗಳು ಕಳೆದ 5 ವರ್ಷದಲ್ಲಿ ಎಷ್ಟು ದುರಸ್ತು ಮಾಡಿಕೊಟ್ಟಿದ್ದೇವೆ ರೈತರಿಗೆ ಅಂತ. ಅವರು ಹೇಳಿದ್ರು 5 ವರ್ಷದಲ್ಲಿ ಬರೀ 5,000 ರೈತರಿಗೆ ನಾವು ಮಾಡಿಕೊಡೋದಕ್ಕೆ ಸಾಧ್ಯ ಆಗಿತ್ತು. 5,000 ಬಾಕಿ ಎಷ್ಟಿದೆ ಅಂತ ಕೇಳಿದೆ. ಒಂದು ಅಂದಾಜಿನ ಪ್ರಕಾರ ಸರಿಸುಮಾರು 10 ಲಕ್ಷ ರೈತರದ್ದು ಬಾಕಿ ಇರಬಹುದು ರಾಜ್ಯದಲ್ಲಿ ಅಂತ ಆಯುಕ್ತರು ಹೇಳಿದ್ರು ನನಗೆ. ನಾವು ಸರಳೀಕೃತ ಅಭಿಯಾನವನ್ನ ಆರಂಭ ಮಾಡಿ ಈಗ 3 ತಿಂಗಳು ಕಳೆದಿದೆ. ಡಿಸೆಂಬರ್ ಮಧ್ಯಭಾಗದಲ್ಲಿ ಆರಂಭ ಮಾಡಿದ್ವಿ, ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ಕಳೆದಿದೆ. ಹಿಂದೆ 5 ವರ್ಷದಲ್ಲಿ 5,813 ದುರಸ್ತು ಮಾಡಿಕೊಟ್ಟಿದ್ರೆ ಕಳೆದ 3 ತಿಂಗಳಿನಲ್ಲಿ 20,000 ರೈತರದ್ದು ದುರಸ್ತನ್ನ ನಾವು ಮಾಡಿಕೊಟ್ಟಿದ್ದೇವೆ. ಬರೀ 3 ತಿಂಗಳು. 5 ವರ್ಷದಲ್ಲಿ 5,800, 3 ತಿಂಗಳಿನಲ್ಲಿ 20,000 ದುರಸ್ತು ಮಾಡಿಕೊಟ್ಟಿದ್ದೇವೆ. ಸರ್ವೆ ಇಲಾಖೆಯವರು ಕಟಾರಿ ಅವರಿಗೆ ಒಂದೇ ಮಾತು ಹೇಳಿದ್ದಾರೆ, ನೀವು 1 to 5 ಮಾಡಿಕೊಟ್ರೆ 30 ದಿನದಲ್ಲಿ ನಾವು ಅದನ್ನ ದುರಸ್ತು ಮಾಡಿಕೊಡ್ತೇವೆ ಅನ್ನುವಂಥ ಸಿಂಪಲ್ ಒಂದು ಚಾಲೆಂಜ್ ಅನ್ನ ತೆಗೆದುಕೊಂಡಿದ್ದಾರೆ. ಅದೇ ಪ್ರಕಾರ ತಾವು ಕೆಲಸ ಮಾಡ್ತಾ ಇದ್ದೀರಾ. ತಮಗೆಲ್ಲ ನನ್ನ ಧನ್ಯವಾದಗಳು. ಯಾಕೆ ಅಂದ್ರೆ ಇದರಿಂದ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರ್ತಾ ಇದೆ, ಇಲಾಖೆಗೂ ಒಳ್ಳೆ ಹೆಸರು ಬರ್ತಾ ಇದೆ. ನಮ್ಮದು ಬಿಡಿ, ನಮಗಿಂತ ಮುಖ್ಯ ನಮ್ಮನ್ನೆಲ್ಲ ಇಲ್ಲಿ, ನಿಮ್ಮನ್ನ ಇಲ್ಲಿ ಕೂರಿಸಿರೋರು, ನಮ್ಮನ್ನ ಇಲ್ಲಿ ಕೂರಿಸಿರೋರು ಆ ರೈತರು, ಅವ್ರಿಗೆ ಅನುಕೂಲ ಆಗ್ತಾ ಇದೆ. ಯಾಕೆ ಅಂದ್ರೆ ನಾನು ಕೆಲವು ಜಿಲ್ಲೆಗಳಿಗೆ ಹೋಗಿ ನಾನೇ ಕೈಯಾರ ದುರಸ್ತು ಮಾಡಿದಂಥ ಹೊಸ ಸ್ಕೆಚ್ಚು RTC ಅನ್ನ ವಿತರಣೆ ಮಾಡಿದಾಗ ಅವ್ರಿಗೆ ಕೇಳಿದೆ, ಯಾವ ವರ್ಷ ಅಜ್ಜಯ್ಯ ನಿನ್ಗೆ ಮಂಜೂರಾಗಿದ್ದು ಅಂತ ಕೇಳಿದ್ರೆ ಅವ್ರು ಹೇಳಿದ್ರು 1962ನೇ ಇಸ್ವಿಯಲ್ಲಿ ಮಂಜೂರಾಗಿದ್ದು ಯಜಮಾನ್ರೆ ಅಂತ ಹೇಳ್ತಾರೆ. 62ನೇ ಇಸ್ವಿಯಲ್ಲಿ ಮಂಜೂರಾಗಿದ್ದು 25ನೇ ಇಸ್ವಿ ಆದರೂ ಕೂಡ ಇಲ್ಲಿವರೆಗೂ ಅವ್ರಿಗೆ ದುರಸ್ತು ಆಗಿರಲಿಲ್ಲ ಅಂತ ಅದನ್ನ ಇವತ್ತು ನಾವು ದುರಸ್ತು ಮಾಡಿಕೊಟ್ಟು ಆ ರೈತರ ಬವಣೆಯನ್ನ ನೀಗಿಸುವಂತ ಒಂದು ಪುಣ್ಯದ ಕೆಲಸ, ಪವಿತ್ರದ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್ವೆ ಇಲಾಖೆಯವರು ಅಂತ ನನಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಆ ವಿಷಯದಲ್ಲಿ ನೀವೆಲ್ಲರ ಸಹಕಾರಕ್ಕೆ ನಾನು ಧನ್ಯವಾದವನ್ನ ಹೇಳ್ತೇನೆ ನಿಮ್ಗೆಲ್ಲರಿಗೂ ಕೂಡ. ಯಾಕೆ ಅಂದ್ರೆ ಕೆಲವರು ಬಂದಿದ್ರು ನನ್ನ ಕಚೇರಿಗೆ, ಈ ಅಕ್ಕಪಕ್ಕ ಜಿಲ್ಲೆಗಳವ್ರು ಬಂದಿದ್ರು, ಅವ್ರ ರೈತರು ಬಂದಿದ್ರು. ಅವರು ಹೇಳಿದ್ರು ಬಹಳ ಅನುಕೂಲ ಆಯ್ತು ಸ್ವಾಮಿ ಇದು ಆಗ್ತಾ ಇರೋದು ಅಂತ. ನಾನು ಕೇಳಿದೆ ಯಾಕೆ ಅನುಕೂಲ ಆಯ್ತು ಅಂತ. ಇಲ್ಲ, ಮೊದಲೆಲ್ಲ ನಾವು ಹೋಗಿ ಒಂದೊಂದು ಅರ್ಜಿ ಕೊಡಬೇಕಾಗಿತ್ತು, ಒಬ್ಬೊಬ್ಬರದೇ ಅರ್ಜಿ ಕೊಟ್ಟು ಕಚೇರಿಗೆ ಅಲ್ದು ಕೊನೆಗೆ ಸುಮಾರು ದುಡ್ಡು ಕಳ್ಕೋಬೇಕಾಗಿತ್ತು ಏಕ ವ್ಯಕ್ತಿ ಪೋಡಿಯಲ್ಲಿ ಮಾಡ್ಕೋಬೇಕಾದ್ರೆ. ಇವಾಗ ನಿಮ್ಮ ಸರ್ವೆ ಇಲಾಖೆ ಸರ್ವೇಯರ್ಗಳೇ ಊರಿಗೆ ಬಂದು ನಮಗೆ ಸರ್ವೆ ಮಾಡಿಕೊಡ್ತಾ ಇದ್ದಾರೆ ಅಂತ ಅವರು ರೈತರು ಹೇಳಿದ ಮಾತು ಹೇಳ್ತಾ ಇದೆ. ಅವರೇ ಬಂದು ಮಾಡಿಕೊಡ್ತಾ ಇದ್ದಾರೆ. ಆಮೇಲೆ ಕೇಳಿದೆ ನಾನು, ಇರ್ಲಿ ನೋಡೋಣ ಅಂತ. ಆಯ್ತು, ಬಂದು ಮಾಡಿಕೊಡ್ತಾ ಇದ್ದಾರೆ, ನಿಮ್ಗೇನು ಖರ್ಚು ಬರ್ತಾ ಇದೆ, ಬಂದರೂ ಕೂಡ ಖರ್ಚುಗಳು ಏನಾನ ಇದಾವ ಅಂತ ಕೇಳಿದೆ ಅವ್ರಿಗೆ. ಇಲ್ಲ ಹಂಗೇನಿಲ್ಲ, ಖರ್ಚೇನಿಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ ಹೇಳ್ರಿ, ಸ್ವಲ್ಪ ಏನು ನಿಜ ಹೇಳ್ರಿ, ಸುಮ್ಮನೆ ನಿಮ್ಗೆ ಅನುಕೂಲ ಆಗಿದೆ ಒಪ್ಕೊಳ್ತೀನಿ, ನೀವು ನಮ್ಮ ಅಧಿಕಾರಿಗಳ ಪರ ವಕಾಲತ್ ವಹಿಸ್ತಾ ಇದ್ದೀರಾ ಪರವಾಗಿಲ್ಲ, ಆದರೂ ಬಾಯ್ ಬಿಡ್ರಿ ಎಷ್ಟು ಖರ್ಚು ಆಗ್ತಾ ಇದೆ ಅಂತ. ಇಲ್ಲ ಸ್ವಾಮಿ, ನಿಜವಾಗಿ 1 ಪೈಸಾ ಕೇಳಿಲ್ಲ ನಮ್ಮನ್ನ, ಯಾರನ್ನ ಏನನ್ನ ಕೊಟ್ರೆ ತಗೊಂಡಿರ್ಬೋದೇನೋ, ಆದ್ರೆ ನಮ್ಮನ್ನಂತೂ 1 ಪೈಸಾ ಕೇಳಿಲ್ಲ ಅಂತ ರೈತರು ಹೇಳಿದ್ದ ಮಾತನ್ನ ಇವತ್ತು. ಯಾಕೆ ಅಂದ್ರೆ ತಪ್ಪು ಮಾಡಿದ್ದನ್ನು ಹೇಳ್ಬೇಕು, ತಪ್ಪನ್ನು ನಾವು ಕಡಾಖಂಡಿತವಾಗಿ ಮಾತಾಡ್ಬೇಕಾದ್ರೆ ಒಳ್ಳೇದನ್ನು ಕೂಡ ನಾವು ಮಾತಾಡ್ಬೇಕು. ನೀವು ತಪ್ಪು ಮಾಡಿದಾಗ ತಪ್ಪು ಮಾಡಿದ್ದೀರಿ ಅಂತಾನು ನಾನು ಹೇಳಿದ್ದೇನೆ, ಆದ್ರೆ ಒಳ್ಳೇದು ಮಾಡಿದಾಗ ಒಳ್ಳೇದು ಮಾಡಿದ್ದೀರಿ ಅನ್ನೋದು ಹೇಳೋದು ನನ್ನ ಧರ್ಮ ಆಗುತ್ತೆ. ನನ್ನ ದೃಷ್ಟಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಹೇಳ್ತೇನೆ ನಾನು,
ಇದು ನಮ್ಮ ಇಲಾಖೆಯಲ್ಲಿ ಕೆಲವರ ಬಗ್ಗೆ ದೂರುಗಳು ಇದ್ದಾವೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಇಲಾಖೆಯಲ್ಲಿ ಬಹಳ ಒಳ್ಳೆಯವರು ಕೂಡ, ಬಹಳ ಬುದ್ಧಿವಂತರು ಇದ್ದಾರೆ, ಒಳ್ಳೆ ಕೆಲಸ ಮಾಡುವಂತ ಅಧಿಕಾರಿಗಳು ಕೂಡ ಅರ್ಧಕ್ಕಿಂತ ಹೆಚ್ಚು ಇದ್ದಾರೆ. ಆದರೆ ಸಮಸ್ಯೆ ಎಲ್ಲಿ ಬರುತ್ತೆ ಅಂದರೆ, ಮೇಲ್ನಿಂದ ಯಾವ ಥರ ಮುಖ್ಯಮಂತ್ರಿಗಳು ನಮಗೆ ಒಂದು ಡೈರೆಕ್ಷನ್ ಕೊಟ್ಟು ಈ ಥರ ಕೆಲಸ ಮಾಡಿ ಅಂತ ನಿರ್ದೇಶನ ಕೊಟ್ಟು ಕೆಲಸ ಮಾಡಿಸಿದ್ರೆ ಅದಕ್ಕೆ ನಿರೀಕ್ಷೆಗೆ ತಕ್ಕ ಹಾಗೆ ಕೆಲಸ ಮಾಡುವಂತ ಅಧಿಕಾರಿಗಳು ನಮ್ಮಲ್ಲಿದ್ದಾರೆ. ಆದರೆ ಮೇಲ್ನವರು ಸರಿಯಾಗಿ ನಿರ್ದೇಶನ ಕೊಡದೆ ಬಿಟ್ಟುಬಿಟ್ರೆ ವ್ಯವಸ್ಥೆಯನ್ನ, ಅದು ನಿಜವಾಗಿ ವ್ಯವಸ್ಥೆ ಹಾಳಾಗ್ಲಿಕ್ಕೆ ಕಾರಣ ಆಗುತ್ತೆ. ಹಿಂದಿನ ವ್ಯವಸ್ಥೆಯಲ್ಲಿ ಯಾರು ಏನ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಏನೆಲ್ಲ ಜನಪರ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ, ಅದಕ್ಕೆ ನಮ್ಮ ಇಲಾಖೆ ಸಿಬ್ಬಂದಿಯವರು ಸಹಕಾರ ನಮಗೆ ಕೊಡ್ತಾ ಇದ್ದಾರೆ, ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿಗೆ ಸಮಸ್ಯೆಗಳು ಇಲ್ಲ, ತಪ್ಪುಗಳು ಆಗ್ತಾ ಇಲ್ಲ ಅಂತಲ್ಲ, ಇರುತ್ತೆ. ಆದರೆ ಅವುಗಳನ್ನು ಮುಂದಿನ ದಿನದಲ್ಲಿ ಸರಿ ಮಾಡ್ತಕ್ಕಂಥ ಜವಾಬ್ದಾರಿಯು ಕೂಡ ನಮ್ಮದಾಗಿದೆ. ಹಾಗಾಗಿ ಅದು ದುರಸ್ತು ಅಭಿಯಾನದ ಬಗ್ಗೆ. ಮತ್ತೊಂದು, ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಖಾಸಗಿ ಜಮೀನುಗಳು, ಹಿಡುವಳಿ ಜಮೀನುಗಳು 16 ವರ್ಷದಿಂದ ಪೋಡಿ ಆಗದೆ ಬಾಕಿ ಇದ್ದದ್ದನ್ನು ಮನಗಂಡು ಆವತ್ತಿನ ದಿನ 2015ರಲ್ಲೇ ರಾಜ್ಯದಲ್ಲಿ ಪೋಡಿ ಮುಕ್ತ ಅಭಿಯಾನವನ್ನು ಆರಂಭ ಮಾಡಿದ್ರು. ಅವರು ಮುಖ್ಯಮಂತ್ರಿಗಳು ಇರೋವರೆಗೆ ಆ ಪೋಡಿ ಮುಕ್ತ ಅಭಿಯಾನ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತು. ಒಟ್ಟು 30,000 ಗ್ರಾಮಗಳ ಪೈಕಿ 16,630 ಗ್ರಾಮ ಈಗಾಗಲೇ ಪೋಡಿ ಮುಕ್ತ ಅಭಿಯಾನದಲ್ಲಿ ನಾವು ಪೋಡಿಯನ್ನ ಮಾಡಿಕೊಟ್ಟಿದ್ದೇವೆ. ಬಾಕಿ ಇರೋದು ಗ್ರಾಮಗಳೇನಾಯ್ತು, ಕಳೆದ 4 ವರ್ಷ ಹಿಂದಿನ ಸರ್ಕಾರ ಇದ್ದಾಗ ಮೊದಲು ಇದ್ದಂಥ ಸ್ಪೀಡು ಒಂದೇ ಸತಿ ಕೆಳಕ್ಕೆ ಬಿದ್ದೋಗಿ ನಮ್ಮ ಸರ್ಕಾರದಲ್ಲಿ 14,000 ಗ್ರಾಮಗಳು ಪೋಡಿ ಮುಕ್ತ ಆಗಿದ್ರೆ, ಹಿಂದಿನ ಸರ್ಕಾರದ 4 ವರ್ಷಗಳಲ್ಲಿ ಬರೀ 2,000 ಗ್ರಾಮ ಮಾತ್ರ ಪೋಡಿ ಮುಕ್ತ ಆಗಿತ್ತು. ಈಗ ಬ್ಯಾಲೆನ್ಸ್ ಇರುವಂತ ಗ್ರಾಮಗಳನ್ನು ಕೂಡ ಪೋಡಿ ಮುಕ್ತ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟು ಹೋದ ವರ್ಷ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ ಮೇಲೆ 6,925 ಗ್ರಾಮಗಳನ್ನು ನಾವು ಪೋಡಿ ಮುಕ್ತ ಅಭಿಯಾನ 2 2ನೇ ಹಂತದಲ್ಲಿ ತೆಗೆದುಕೊಂಡಿದ್ದೇವೆ. ಅದರಲ್ಲಿ ಕಳೆದ 1 ವರ್ಷದಲ್ಲಿ ಈಗಾಗಲೇ 2,079 ಗ್ರಾಮಗಳನ್ನು ಪೋಡಿ ಮುಕ್ತ ಮಾಡಿಯೂ ಸಹ ನಾವು ಕೊಟ್ಟಿದ್ದೇವೆ. ಬಾಕಿ ಇರತಕ್ಕಂಥ ಗ್ರಾಮಗಳನ್ನು ಬರುವ 1 ವರ್ಷದಲ್ಲಿ ಪೋಡಿ ಮುಕ್ತ ಮಾಡುವಂಥ ಚಾಲೆಂಜನ್ನು ನಮ್ಮ ಇಲಾಖೆಯಿಂದ ನಾವು ತಗೊಂಡಿದ್ದೇವೆ. ಮುಂದುವರೆದು ಇವತ್ತು ತಂತ್ರಜ್ಞಾನ ಬಹಳ ಚೇಂಜ್ ಆಗಿದೆ, ಡ್ರೋನ್ ಟೆಕ್ನಾಲಜಿ ಬಂದಿದೆ. ಇವತ್ತು ರಾಜ್ಯದಲ್ಲಿ ಬಹುತೇಕ ಕಡೆ ಡ್ರೋನ್ ಆಧಾರಿತವಾಗಿ ನಮ್ಮ ರಾಜ್ಯವನ್ನ ಒಂದು ರೀತಿಯಲ್ಲಿ ರೀಸರ್ವೆ ಅಂತಾನೆ ಹೇಳ್ಬಹುದು, ರಾಜ್ಯಾದ್ಯಂತ ರೀಸರ್ವೆ ಮಾಡ್ತಕ್ಕಂಥ ಕೆಲಸವನ್ನ ಟೆಕ್ನಾಲಜಿಯನ್ನ ಯೂಸ್ ಮಾಡಿ ಡ್ರೋನ್ ಮುಖಾಂತರ ಮಾಡ್ತಾ ಇದ್ದೇವೆ. ರಾಮನಗರದಲ್ಲಿ ಒಂದು ಹೋಬಳಿಯನ್ನ ಪೈಲಟ್ ಆಗಿ ತೆಗೆದುಕೊಂಡು ಅಲ್ಲಿ ಇರುವಂತಹ 23,000 ಜನರಿಗೂ ಕೂಡ ಹೊಸದಾದಂತಹ ಸರ್ವೆ ಸ್ಕೆಚ್ ಸಮೇತವಾದಂತಹ RTCಯನ್ನ ನಾವು ಡ್ರಾಫ್ಟ್ RTCಯನ್ನ ಅವರಿಗೆ ಮಾಡಿಕೊಟ್ಟಿದ್ದೇವೆ. ಆಗ್ಲೇ ಮುಂದುವರೆದು ಮುಂದಿನ ಸಾಧನೆ ನಮ್ಮ 2 ವರ್ಷದ್ದು. ಈಗ ಆಗ್ಲೇ ಹೇಳಿದ ಹಾಗೆ ಗ್ರಾಮ ಠಾಣ ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ರಾಜ್ಯದಲ್ಲಿ ಕೈಗೆತ್ತಿಕೊಂಡು ಒಟ್ಟು 30,715 ಗ್ರಾಮಗಳಿದ್ದಾವೆ. ಅದರಲ್ಲಿ ಈಗಾಗಲೇ 18,752 ಗ್ರಾಮಗಳಲ್ಲಿ ಡ್ರೋನ್ ಅನ್ನ ಮಾಡಿಸಿ ಅದರಲ್ಲಿ ಸ್ವಾಮಿತ್ವ ಕಾರ್ಡ್ಗಳನ್ನ 3,947 ಗ್ರಾಮಗಳಲ್ಲಿ 10,11,000 ಮನೆಗಳಿಗೆ ಅವರ ಮಾಲೀಕತ್ವದ ಕಾರ್ಡ್ಗಳನ್ನ ಅವರ ಮಾಲೀಕರ ಕೈಗೆ ಕೊಡುವಂತ ಕೆಲಸವನ್ನ ಮಾಡಿದ್ದೇವೆ. ಬಾಕಿ ಇರತಕ್ಕಂತಹ ಇನ್ನು 2,573 ಗ್ರಾಮಗಳು, ಅದರಲ್ಲೂ ಕೂಡ 3.5 ಲಕ್ಷ ಕೊಡ್ಲಿಕ್ಕೆ ತಯಾರಿದೆ. ಈ ಸ್ವಾಮಿತ್ವ ಆಧಾರದ ಮೇಲೆ ನಗರ ಪ್ರದೇಶಕ್ಕೂ ಕೂಡ ಕೈ ಹಾಕಿ ಕೋಲಾರ, ಸಿರುಗುಪ್ಪ, ಬಾಗಲಕೋಟೆ, ಚಿಕ್ಕಮಗಳೂರು, ಬಸವ ಕಲ್ಯಾಣ, ಗೋಕಾಕು, ಬೋಗಾದಿ, ಆನವಟ್ಟಿ, ಬೋರ್ಗಾಂವ್, ಭಾಗ್ಯನಗರ ಇಷ್ಟು ನಗರ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲೂ ಕೂಡ ಇವತ್ತು ಆಸ್ತಿಗಳನ್ನು ಸರ್ವೆ ಮಾಡಿ ಕೊಡ್ತಾ ಇದ್ದೇವೆ. ಇದು ತಮಗೆ ಗೊತ್ತಿರೋ ಹಾಗೆ ಗ್ರಾಮ ಠಾಣ ಸರ್ವೆ ಮಾಡೋದು ಹಿಂದೆ ಎಲ್ಲ ನಕಾಶೆಗಳಲ್ಲಿ ಗ್ರಾಮ ಠಾಣ ಬ್ಲ್ಯಾಂಕ್ ಇಟ್ಟಿರ್ತಾ ಇದ್ರು. ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಗ್ರಾಮ ಠಾಣವನ್ನ ಸರ್ವೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಇದನ್ನ ಬರುವ 1.5 ವರ್ಷದಲ್ಲಿ ಎಲ್ಲ ಗ್ರಾಮ ಠಾಣಗಳನ್ನು ಕೂಡ ಸರ್ವೆ ಮಾಡಿ ಆ ಗ್ರಾಮ ಠಾಣದಲ್ಲಿರ್ತಕ್ಕಂಥ ಎಲ್ಲ ಆಸ್ತಿಗಳಿಗೆ ಸ್ವಾಮಿತ್ವ ಕಾರ್ಡ್ ಅನ್ನ ಕೊಡೋದರ ಮುಖಾಂತರ ಅವರಿಗೆ ಶಾಶ್ವತ ದಾಖಲೆಯನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಕೊನೆಯದಾಗಿ ನಾನು ಹೇಳೋದಾದ್ರೆ
ಏನು ಆಧುನೀಕರಣ, ನಾನು ಆಗಲೇ ಆರಂಭದಲ್ಲೇ ಹೇಳಿದ್ದೇನೆ, ಈ ವರ್ಷ ನಮಗೆ ಡಿಜಿಟಲೀಕರಣ ವರ್ಷ, ಎಂಡ್ ಟು ಎಂಡ್ ಡಿಜಿಟಲೈಸ್ ಮಾಡಿ ಎಲ್ಲರಿಗೂ ರೋವರ್ಸ್ ಅನ್ನ ಕೊಟ್ಟು ಕಂಪ್ಯೂಟರೈಸ್ ಮಾಡಿ, ನೀವು ಟಿಪ್ಪಣಿ ಆಗಲಿ ಆಕಾರ ಬಂದಾಗಲಿ ಪ್ರತಿಯೊಂದು ಕೂಡ ಪಾರದರ್ಶಕವಾಗಿ ಆಗುವಂತ ಕೆಲಸಕ್ಕೆ ನಮ್ಮ ಇಲಾಖೆ ಆರಂಭ ಮಾಡಿದ್ದೇವೆ. ಈ ವರ್ಷದಲ್ಲಿ ಆ ಯೋಜನೆಯನ್ನ ನಾವು ಮುಗಿಸ್ತೇವೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ಸರ್ವೆ ಇಲಾಖೆಯ ಆಯುಕ್ತರ ಕಚೇರಿ ಅಲ್ಲ, ಅದು ಆಯುಕ್ತಾಲಯ ಅಂದ್ರೆ ಸರ್ವೆ ಇಲಾಖೆಗೆ ಹೆಡ್ ಆಫೀಸು ನಮ್ಮ KR ಸರ್ಕಲ್ನಲ್ಲಿ ಇದೆ. 1902ನೇ ಇಸ್ವಿಯಲ್ಲಿ ಕಟ್ಟಿದಂತಹ ಕಟ್ಟಡ. ಅಲ್ಲಿ ಬಹಳ ಒರಿಜಿನಲ್ ಡಾಕ್ಯುಮೆಂಟ್ಸೇ, ಲಕ್ಷಾಂತರ ಡಾಕ್ಯುಮೆಂಟ್ಸು ವೈಜ್ಞಾನಿಕವಾಗಿ ಅವುಗಳನ್ನು ನಾವು ಸ್ಟೋರ್ ಮಾಡೋದಕ್ಕೆ ಆಗಿಲ್ಲ. ಜೊತೆಗೆ ಆಯುಕ್ತಾಲಯಕ್ಕೆ ಸೂಕ್ತ ಇವತ್ತಿನ 122 ವರ್ಷ ಹಳೆಯ ಕಟ್ಟಡದಲ್ಲಿ ಕೆಲಸ ಮಾಡುವಂಥದ್ದು ದಿನೇ ದಿನೇ ಕಷ್ಟ ಆಗ್ತಾ ಇದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕಳೆದ ಬಾರಿ ನಮ್ಮ ಇಲಾಖೆ ರಿವ್ಯೂ ಮೀಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಾವು ಮನವಿ ಮಾಡಿದ್ದೇವೆ. ಇವತ್ತು ಆಯುಕ್ತಾಲಯಕ್ಕೆ ಒಂದು ಹೊಸ ಕಟ್ಟಡಕ್ಕೆ ಮಂಜೂರಾತಿಯನ್ನ ಕೊಡಬೇಕು ಅಂತ ನಾವು ಅವರಿಗೆ ಮನವಿ ಮಾಡಿಕೊಂಡಿದ್ದೇವೆ. ಅವರು ಹೇಳಿದ್ದಾರೆ ಪ್ರಪೋಸಲ್ ಅನ್ನ ತಯಾರು ಮಾಡಿ ಸಬ್ಮಿಟ್ ಮಾಡಿ ಅದನ್ನ ಪಾಸಿಟಿವ್ ಆಗಿ ನಾನು ಕನ್ಸಿಡರ್ ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಅವರು ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿರೋದ್ರಿಂದ ಈ ವರ್ಷದಲ್ಲೇ ಆಯುಕ್ತಾಲಯದ ಹೊಸ ಕಚೇರಿಯ ನಿರ್ಮಾಣವನ್ನು ಕೂಡ ಈ ವರ್ಷದಲ್ಲಿ ಆರಂಭ ಮಾಡ್ತೇವೆ ಅನ್ನುವಂಥ ಧೈರ್ಯ ನನಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆ ಇಲಾಖೆ ನಾವು ಈ ಪ್ರಗತಿಯ ಪಥದಲ್ಲಿ ಸಾಗಿದ್ದೇವೆ ಅಂತ ಹೇಳಿದ್ರೆ, ಒಂದು ಮುಖ್ಯಮಂತ್ರಿಗಳು ನಮಗೆ ಈ ಇಲಾಖೆ ಜವಾಬ್ದಾರಿಯನ್ನ ಕೊಟ್ಟು, ಇದೊಂದು ಬಹಳ ಮಹತ್ವವಾದಂಥ ಇಲಾಖೆ. ಅದಕ್ಕಿಂತ ಹೆಚ್ಚಾಗಿ ನಾನು ಇದೊಂದು ಪವಿತ್ರವಾದಂಥ ಕೆಲಸ ಅಂತ ನಾನು ಭಾವಿಸಿದ್ದೇನೆ. ಯಾಕೆ ಅಂದರೆ ನಿಜವಾಗಿ ಬಡವರು, ರೈತರು ನಮ್ಮ ಮೇಲೆ ಅವಲಂಬಿತರಾಗಿದ್ದಾರೆ. 106 ವರ್ಷಗಳಿಂದ ಅವರ ಸಮಸ್ಯೆಗಳು ವಿಲೆ ಆಗದೆ ಉಳಿದಿದ್ದಾವೆ. ಅಂಥದ್ದನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕೆಲಸ. ಮುಖ್ಯಮಂತ್ರಿಗಳು ಇಲಾಖೆ ಜವಾಬ್ದಾರಿ ಕೊಟ್ಟಾಗಲೇ ನನಗೆ ಹೇಳಿದರು, ನೋಡಪ್ಪ ಅಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಇದೆ, ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಜನಗಳ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂಥೇಳಿ ಈ ಇಲಾಖೆ ಜವಾಬ್ದಾರಿ ನನಗೆ ಕೊಟ್ಟಿರೋದು ಒಂದು ನಂಬಿಕೆ ನನ್ನ ಮೇಲೆ ಇಟ್ಟು ಇಲಾಖೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗೂ ಬಹಳ ಮಹತ್ವವಾದಂಥ ಜವಾಬ್ದಾರಿಯನ್ನು ಕೂಡ ನನ್ನ ಹೆಗಲ ಮೇಲೆ ಇರಿಸಿದ್ದಾರೆ. ಅವರ ನಿರ್ದೇಶನದಲ್ಲಿ, ಅವರ ಸಂಪೂರ್ಣ ಸಹಕಾರದಿಂದ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಾಗಲಿ, ಹಾಗೂ ನಮ್ಮ ಕಮಿಷನರ್ ಆಗಲಿ, ನಮ್ಮ ಎಂಟೈರ್ ರೆವಿನ್ಯೂ ಕಮಿಷನರು, ಸರ್ವೆ ಕಮಿಷನರು, ರೀಜನಲ್ ಕಮಿಷನರ್ಸ್ ಆಗಲಿ, DC-ಗಳಾಗಲಿ, DDLR, ADLR, ಸರ್ವೇಯರ್ಸು, ನಿಮ್ಮೆಲ್ಲರ ಸಹಕಾರದಿಂದ ಖಂಡಿತ ನಮ್ಮ ಇಲಾಖೆ ಪರಿವರ್ತನೆಯ ಹಾದಿಯಲ್ಲಿ ಸಾಗಿದೆ ಅಂತ ಧೈರ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಇಲಾಖೆ ಜನಪರ ದಿಕ್ಕಿನಲ್ಲಿ ನಾವು ಹೆಜ್ಜೆಯನ್ನ ಇಟ್ಟಿದ್ದೇವೆ. ನಿಮ್ಮ ಸಹಕಾರದಿಂದ ನಮ್ಮ ಇಲಾಖೆ ಖಂಡಿತ ಬದಲಾವಣೆ ಆಗ್ತಾ ಇದೆ. ಜನ ಯಾವ ನಿರೀಕ್ಷೆ ಇಟ್ಕೊಂಡು ನಮ್ಮ ಸರ್ಕಾರವನ್ನ ತಂದಿದ್ದಾರೆ, ಮುಖ್ಯಮಂತ್ರಿಗಳು ನಮ್ಮ ಇಲಾಖೆಯಿಂದ ಯಾವ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಆ ದಿಕ್ಕಿನಲ್ಲಿ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಆದರೆ ನಮ್ಮ ಇಲಾಖೆಯಲ್ಲಿ ಒಂದು ಏನು ಅಂದರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಹಿಡಿದು ನನ್ನಿಂದ ಹಿಡಿದು ನಮ್ಮೆಲ್ಲರೂ ನಾವು ಸ್ವಲ್ಪ ಸೈಲೆಂಟ್ ಆಗಿ ಕೆಲಸ ಮಾಡ್ತೇವೆ, ಪ್ರಚಾರ ಕಡಿಮೆ. ಎಷ್ಟೋ ಶಾಸಕರು ನಮಗೆ ಹೇಳಿದ್ರು, ನೀವು ಮಾಡ್ತಾ ಇರೋ ಕೆಲಸಕ್ಕೆ ಸ್ವಲ್ಪ ಪ್ರಚಾರನಾದರೂ ಮಾಡಿ ಅಂತ. ಆದರೆ ಕೊನೆಗೆ ನಮ್ಮ ಕೆಲಸನೇ ನಮ್ಮ ಕೆಲಸದ ಬಗ್ಗೆ ಮಾತನಾಡುತ್ತೆ. ವರ್ಕ್ ವಿಲ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್. ಅದನ್ನು ನಾವು ನಂಬಿಕೆ ಇಟ್ಕೊಂಡು ಇವತ್ತು ನಮ್ಮ ಇಲಾಖೆಯಲ್ಲಿ 10 ವರ್ಷಗಳಿಂದ ಬಾಕಿ ಇರತಕ್ಕಂತಹ ರೈತರ ಕೆಲಸವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಇಲಾಖೆಯ ಮಹತ್ವ ದಿನ ಈ ಸರ್ವೆ ದಿನ. ಈ ದಿನ ಒಂದು ತುಣುಕನ್ನು ಮಾತ್ರ ನಾವು ಜನಗಳಿಗೆ ಈ ಕಾರ್ಯಕ್ರಮದ ಮುಖಾಂತರ ನಾವು ಜನಗಳಿಗೆ ವರದಿಯನ್ನು ನೀಡೋದಕ್ಕೆ ಮುಖ್ಯಮಂತ್ರಿಗಳ ಮುಂದೆ ಒಂದು ಅವಕಾಶವನ್ನು ತಾವು ಮಾಡಿಕೊಟ್ಟಿದ್ದೀರಾ. ಮುಖ್ಯಮಂತ್ರಿಗಳು ಕೂಡ ಬಂದು ಉಪಸ್ಥಿತರಿದ್ದು ನಮ್ಮ ಇಲಾಖೆಯ ಕೆಲಸಕ್ಕೆ ಒಂದು ಇನ್ನಷ್ಟು ಸ್ಫೂರ್ತಿ ಉತ್ತೇಜನವನ್ನು ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ನೀವು ಕೂಡ ಅಷ್ಟೇ ಸಡಗರದಿಂದ ರಾಜ್ಯಾದ್ಯಂತ ಬಂದಿದ್ದೀರ. ನನಗೆ ಮಾಧ್ಯಮದವರು ಕೆಲವು ಬಾರಿ ಕೇಳ್ತಾರೆ ಖಾಸಗಿಯಾಗಿ, ಏನು ನೀವೆಲ್ಲ ಇಷ್ಟು ಕೆಲಸ ಕೊಡ್ತಾ ಇದ್ದೀರಾ, ನಿಮ್ಮ ಇಲಾಖೆ ಅಧಿಕಾರಿಗಳು ಹೇಗೆ ಸಹಕಾರ ಕೊಡ್ತಾ ಇದ್ದಾರೆ? ನನಗೆ ಅವ್ರ ಹತ್ರ ಸ್ಟ್ಯಾಂಡರ್ಡ್ ನೋಡಪ್ಪ, ಎಷ್ಟೋ ಜನ ಖುಷಿಯಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳು ನಮ್ಮಲ್ಲಿ ಇದ್ದಾರೆ. ಇರ್ಬೋದು, ಒಂದು ಸಂಘಟನೆ ಅಂದಮೇಲೆ ಒಂದು 20% ಎಂಥ ಜನನೂ ಇರ್ತಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ.
ಆದರೆ 50-80% ಜನ ಅಧಿಕಾರಿಗಳು ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಅವರ ಜನಗಳ ಸ್ಪೀಡ್ಗೆ ನಾವು ಮಾಡೋಕ್ಕಾಗದೆ ಹೋಗ್ಬಹುದು. 16 ವರ್ಷಗಳಿಂದ ವ್ಯವಸ್ಥೆ ಕೆಟ್ಟಿದೆ, ಅದನ್ನ ಓವರ್ ನೈಟ್ ನಾವು ರಿಪೇರಿ ಮಾಡೋಕ್ಕಾಗೋದಿಲ್ಲ. ಆದರೆ ಇರೋ ಪರಿಸ್ಥಿತಿಯಲ್ಲಿ ಇವತ್ತು 2 ವರ್ಷಗಳಲ್ಲಿ ಗಣನೀಯ ಸಾಧನೆಯನ್ನ ನಾವು ಮಾಡಿ ಉಳಿದ ಜನಪರ ಕೆಲಸಗಳನ್ನ ಮಾಡುವ ದಿಕ್ಕಿನಲ್ಲಿ ದಾಪುಗಾಲನ್ನ ಇಲಾಖೆ ಇಟ್ಟಿದೆ ಅನ್ನೋದನ್ನ ಮತ್ತೊಮ್ಮೆ ನಾನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಇದಕ್ಕೆ ಮೇಲೆ ಪ್ರಧಾನ ಕಾರ್ಯದರ್ಶಿಯವರಿಂದ ಹಿಡಿದು ಎಲ್ಲ ಸಿಬ್ಬಂದಿಯವರು ಏನು ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು, ನನ್ನ ಕ್ಯಾಬಿನೆಟ್ ಸಹೋದ್ಯೋಗಿಗಳು ನಮ್ಮ ಕೆಲಸದಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಧನ್ಯವಾದವನ್ನು ಹೇಳಿ, ನಾನು ಬಹಳ ಸಮಯ ತೆಗೆದುಕೊಂಡಿದ್ದೇನೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ. ಆದರೆ ನಾವು ಪದೇ ಪದೇ ನಾವು ಕಾರ್ಯಕ್ರಮ ಮಾಡೋದು ಬಹಳ ವಿರಳ. ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಇಲಾಖೆಯ ಸಿಬ್ಬಂದಿ ಮಾಡ್ತಾ ಇರತಕ್ಕಂಥ ಕೆಲಸವನ್ನ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ಜನತೆಗೆ 2 ವರ್ಷದ ಸಂದರ್ಭದಲ್ಲಿ ಸಮರ್ಪಣೆ ಮಾಡಬೇಕಾಗಿರೋದು ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ಮಂತ್ರಿಯಾಗಿ ನನ್ನ ಕರ್ತವ್ಯ ಹಾಗೂ ನನ್ನ ಧರ್ಮ ಅನ್ನೋ ಭಾವನೆಯಿಂದ ಸ್ವಲ್ಪ ಹೆಚ್ಚು ಸಮಯವನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ತಾಳ್ಮೆಯಿಂದ ಕೇಳಿದ್ದಾರೆ. ಅವರಿಗೆ ತಮಗೆಲ್ಲರಿಗೂ ನನ್ನ ಧನ್ಯವಾದ. ನಾವು ಮಾಡಿ ಪ್ರಗತಿಯ ಪಥದಲ್ಲಿ ಸಾಗಿದ್ದೇವೆ, ಆದರೆ ಸಾಗಬೇಕಾಗಿರೋದು ಇನ್ನೂ ಸಾಕಷ್ಟು ದೂರ ಇದೆ. ನಿಮ್ಮೆಲ್ಲರ ಸಹಕಾರ ಅದೇ ರೀತಿಯಲ್ಲಿ ಇರಲಿ. ನಾವು ಸೇರಿ ನಮ್ಮ ಇಲಾಖೆಗೆ ಒಳ್ಳೆಯ ಹೆಸರು ತರೋಣ, ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರೋಣ. ಅಂತಿಮವಾಗಿ ಜನಗಳ ಕಲ್ಯಾಣಕ್ಕೆ ನಾವು ಕೆಲಸ ಮಾಡೋಣ ಅಂತ ಮನವಿ ಮಾಡಿ ನನ್ನ 4 ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು.